ಎಳೆಯರ ರಾಮಾಯಣದ ಅಧ್ಯಾಯ ಕಾಡು ನನಗೆ ನಾಡು ನಿನಗೆ ಅಣ್ಣ ತಮ್ಮಂದಿರ ಪೈಪೋಟಿ. ಉಪ ಅಧ್ಯಾಯ ಭರತನ ಹಿರಿಮೆ. 5 ದಿನಗಳ ಪ್ರಯಾಣವನ್ನು ಮುಗಿಸಿ ಭರತನು ಶತ್ರುಘ್ನ ಸಮೇತನಾಗಿ ಅಯೋಧ್ಯೆಯ ಸಮೀಪಕ್ಕೆ ಬಂದನು. ಅಯೋಧ್ಯೆಯನ್ನು ನೋಡಿದ ಕೂಡಲೇ ಭರತನ ಮೈ ಪುಳಕಿತವಾಯಿತು. ಹಾಗೆ ಆಶ್ಚರ್ಯವಾಯಿತು. ಅಯೋಧ್ಯೆಯಲ್ಲಿ ಜೀವಕಳೆಯೇ ಇರಲಿಲ್ಲ. ಎತ್ತ ನೋಡಿದರೂ ಮೌನ. ಜನರ ಮುಖದಲ್ಲಿ ಕಾಂತಿ ಇಲ್ಲ. ಮನೆಯ ಬಾಗಿಲುಗಳು ಮುಚ್ಚಿವೆ. ಮನೆಗಳ ಮುಂಭಾಗದಲ್ಲಿ ರಂಗೋಲಿಗಳ ಅಲಂಕಾರ ಇಲ್ಲ. ದೇವಸ್ಥಾನಗಳಲ್ಲಿ ಗಂಟೆಗಳ ಜಾಗಟೆಗಳ ಧ್ವನಿ ಇಲ್ಲ. ವೇದಘೋಷಗಳಿಲ್ಲ. ಅಂಗಡಿಗಳಲ್ಲಿ ವ್ಯಾಪಾರ ಇಲ್ಲ. ಇದೇಕೆ ಹೀಗೆ ಎಂದು ಯೋಚಿಸುತ್ತಾ ಆಶ್ಚರ್ಯಪಡುತ್ತಾ ಭರತನು ಅರಮನೆಗೆ ಬಂದನು. ಕೈಕೇಯಿಗೆ ನಮಸ್ಕರಿಸಿದನು. ಅಮ್ಮ, ಅಯೋಧ್ಯೆ ಏಕೆ ಹೀಗಿದೆ? ಎಲ್ಲಿ ನೋಡಿದರೂ ಕಳೆ ಇಲ್ಲದೆ ದುಃಖ ಸೂಚನೆಗಳೇ ಕಂಡು ಬರುತ್ತಿವೆಯಲ್ಲ. ಯಾರೂ ಮಾತನಾಡುತ್ತಿಲ್ಲ. ಅಯೋಧ್ಯೆಯನ್ನು ಸ್ಮಶಾನ ಮೌನ ಆವರಿಸಿದೆ. ಅರಮನೆಗಳಂತಿದ್ದ ಪ್ರಾಸಾದಗಳಲ್ಲಿ, ಶ್ರೀಮಂತರ ಗೃಹಗಳಾದ ಹರ್ಮ್ಯಗಳಲ್ಲಿ, ಏಳಂತಸ್ತಿನ ಮನೆಗಳಾದ ವಿಮಾನಗಳಲ್ಲಿ ಗಂಭೀರತೆ ಆವರಿಸಿದೆ. ಇತ್ತ ಮಹಾರಾಜನೂ ಕಾಣುತ್ತಿಲ್ಲ. ಸೀತೆಯೂ ಶ್ರೀರಾಮ ಲಕ್ಷ್ಮಣರೂ ಗೋಚರಿಸುತ್ತಿಲ್ಲ. ಅವರೆಲ್ಲ ಎಲ್ಲಿ ಎಂದು ಕಳವಳದಿಂದ ಕೇಳಿದನು. ಕೈಕೇಯಿಯು, ಮಗು, ನಿನ್ನ ತಂದೆ ಸ್ವರ್ಗಸ್ಥರಾದರು. ಈ ಲೋಕದಲ್ಲಿ ಅನೇಕ ಪುಣ್ಯ ಕಾರ್ಯಗಳನ್ನು ಯಾಗಯಜ್ಞಗಳನ್ನು ಮಾಡಿದ್ದ ಮಹಾಪುರುಷನು ಸ್ವರ್ಗದಲ್ಲಿ ಆನಂದವನ್ನು ಅನುಭವಿಸುತ್ತಿದ್ದಾರೆ. ನೀನು ಚಿಂತಿಸಬೇಡ ಎಂದಳು. ತಂದೆಯ ಮರಣದ ಸುದ್ದಿಯನ್ನು ಕೇಳಿ ಭರತ ಶತ್ರುಘ್ನರಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಅವರು ಕೂಡಲೇ ಮೂರ್ಛೆ ಹೋದರು. ಕೈಕೇಯಿಯು ಇತರ ದಾಸಿಯರು ಗಾಬರಿಗೊಂಡರು. ಶೈತ್ಯೋಪಚಾರ ಮಾಡಿ ಪ್ರಜ್ಞೆ ಬರೆಸಿದರು. ಭರತನು ಗಟ್ಟಿಯಾಗಿ ಅಳುತ್ತಾ, ಅಯ್ಯೋ ವಿಧಿಯೇ, ನೀನೇಕಿಷ್ಟು ಕ್ರೂರವಾದ ಕೆಲಸ ಮಾಡಿಬಿಟ್ಟೆ? ದೂತರು ಅವಸರದ ಕೆಲಸ ಎಂದಾಗ ಶ್ರೀರಾಮನಿಗೆ ಪಟ್ಟಾಭಿಷೇಕ ನಡೆಯಬಹುದು ಎಂಬ ಆಸೆಯಿಂದ ಬಂದೆ. ಆದರೆ ಇಲ್ಲಿ ನೋಡಿದರೆ ತಂದೆಯವರ ಸಾವಿನ ಸುದ್ದಿ ನನ್ನನ್ನು ಕಾಯುತ್ತಿದೆ. ಆಹಾ, ಇದೆಂತಹ ವಿಪರ್ಯಾಸ ಎಂದು ನಿಟ್ಟುಸಿರು ಬಿಟ್ಟನು. ಶತ್ರುಘ್ನನು ತಂದೆಯ ಮರಣದ ದುಃಖದಿಂದ ಬಿಕ್ಕಿ ಬಿಕ್ಕಿ ಅತ್ತನು. ಸ್ವಲ್ಪ ಹೊತ್ತಿನ ನಂತರ ಭರತನು, ಅಮ್ಮ, ಶ್ರೀರಾಮನೆಲ್ಲಿ, ಲಕ್ಷ್ಮಣನೆಲ್ಲಿ? ಅತ್ತಿಗೆಯವರು ಕಾಣಿಸುತ್ತಿಲ್ಲವಲ್ಲ, ಅವರೆಲ್ಲ ಎಲ್ಲಿಗೆ ಹೋದರು ಎಂದು ಕೇಳಿದನು. ಕೈಕೇಯಿಗೆ ಏನು ಉತ್ತರ ಕೊಡಬೇಕೋ ತಿಳಿಯದಾಯಿತು. ಆದರೂ ಸಾವರಿಸಿಕೊಂಡ ಮಗು, ಅವರು ಕಾಡಿಗೆ ಹೋದರು ಎಂದಳು. ಭರತನಿಗೆ ಸಿಡಿಲು ಬಿಡದಂತಾಯಿತು. ಹಾಂ, ಕಾಡಿಗೆ? ಅದೇಕೆ? ಅವರೇಕೆ ಕಾಡಿಗೆ ಹೋದರು? ಕಾಡಿಗೆ ಅವರನ್ನು ಕಳಿಸಿದವರಾದರೂ ಯಾರು ಎಂದು ಕೇಳಿದನು. ಕೈಕೇಯಿಯು, ಮಗು, ಆತುರ ಪಡಬೇಡ. ಆದದ್ದೆಲ್ಲ ನಿನ್ನ ಒಳ್ಳೆಯದಕ್ಕಾಗಿಯೇ. ಶ್ರೀರಾಮನು ನನ್ನ ಇಚ್ಛೆಯ ಮೇರೆಗೆ ಕಾಡಿಗೆ ಹೋದನು. ಇನ್ನು 14 ವರ್ಷಗಳು ಅವನು ಹಿಂತಿರುಗುವುದಿಲ್ಲ. ಇನ್ನು ಮೇಲೆ ನೀನೇ ರಾಜ. ನಿನಗೆ ಪಟ್ಟಾಭಿಷೇಕ ನಡೆಯುತ್ತದೆ. ನೀನು ಬೇಗ ಸಮಾಧಾನ ತಂದುಕೋ. ನಿನ್ನ ತಂದೆಯವರ ಶವ ಸಂಸ್ಕಾರಗಳನ್ನು ಮುಗಿಸು. ಆನಂತರ ಪಟ್ಟಾಭಿಷೇಕ ನಡೆಯುತ್ತದೆ ಎಂದಳು. ಭರತನಿಗೆ ಕೈಕೇಯಿಯ ಮಾತನ್ನು ಕೇಳಿ ಮೈ ಮೇಲೆ ಕೆಂಡ ಸುರಿದಂತಾಯಿತು. ಆಕೆ ಆಡುತ್ತಿರುವ ಮಾತು ಹಾಸ್ಯವೋ ನಿಜವೋ ತಿಳಿಯದಾಯಿತು. ಆದರೆ ಅದು ಹಾಸ್ಯಕ್ಕೆ ಸಮಯವಲ್ಲ. ಆದ್ದರಿಂದ ಅವಳು ಹೇಳುತ್ತಿರುವುದು ನಿಜವಿರಬೇಕು. ಹಾಗೆ ಯೋಚಿಸಿದ ಕೂಡಲೇ ಭರತನಿಗೆ ತಾಯಿಯ ಮೇಲೆ ಅಸಹ್ಯ ಉಂಟಾಯಿತು. ಕೋಪದಿಂದ ಮೈ ನಡುಗಲಾರಂಭಿಸಿತು. ಅವನು ಕೈಕೇಯಿಯ ಮೇಲೆ ಉರಿದು ಬಿದ್ದನು. ಎಲೆ ಪಾಪಿ, ನಿನ್ನನ್ನು ಅಮ್ಮ ಎಂದು ಕರೆಯಲು ನನಗೆ ಅಸಹ್ಯವಾಗುತ್ತಿದೆ. ಛೇ ಛೇ, ಮನೆಯ ಜ್ಯೇಷ್ಠಪುತ್ರನಾದ ಶ್ರೀರಾಮನನ್ನು ಕಾಡಿಗಟ್ಟಿರುವೆಯಲ್ಲ. ಕಾಡಿಗೆ ಹೋಗಲು ಶ್ರೀರಾಮನು ಏನು ಪಾಪ ಕಾರ್ಯ ಮಾಡಿದ್ದ? ಅಂತಹ ಧರ್ಮಾತ್ಮ, ಸತ್ಯವಂತ, ಪುಣ್ಯವಂತನನ್ನು ಕಾಡಿಗೆ ಅಟ್ಟಲು ನಿನಗೆ ಹೇಗೆ ತಾನೇ ಮನಸ್ಸು ಬಂತು? ನಾವು ಅಣ್ಣ ತಮ್ಮಂದಿರು 4ರಲ್ಲಿ ಅವನಲ್ಲವೇ ಹಿರಿಯ? ತಂದೆಯ ಮರಣದ ನಂತರ ಅವನಲ್ಲವೇ ರಾಜನಾಗಬೇಕಾದದ್ದು? ಅವನನ್ನು ಕಾಡಿಗೆ ಅಟ್ಟಿದರೆ ನಾನು ಪಟ್ಟಾಭಿಷೇಕ ಒಪ್ಪಿಕೊಂಡು ಬಿಡುತ್ತೇನೆಂದು ನಿನಗೆ ಯಾರು ಹೇಳಿದರು? ಅಣ್ಣನ ಪದವಿಯನ್ನು ತಮ್ಮನ್ನು ಅಪೇಕ್ಷಿಸಬಹುದೇ? ಅಣ್ಣನು ಹೇಳಿದ ಕೆಲಸವನ್ನು ಮಾಡುವುದಷ್ಟೇ ಅಲ್ಲವೇ ನನ್ನ ಕರ್ತವ್ಯ? ಅವನ ಸೇವೆ ಮಾಡುವುದು, ರಾಜ್ಯಾಡಳಿತದಲ್ಲಿ ಸಹಾಯ ಮಾಡುವುದು ಅಷ್ಟೇ ಅಲ್ಲವೇ ನನ್ನ ಕೆಲಸ? ಅದು ಬಿಟ್ಟು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಅರ್ಹತೆ ನನಗಿದೆಯೇ? ಮನೆಯ ಹಿರಿಯ ಮಗನಾದ ಶ್ರೀರಾಮನಿಗೆ ಅಲ್ಲವೇ ಅಧಿಕಾರ ಇರುವುದು? ಅವನು ಪ್ರಜೆಗಳನ್ನು ಹಿತವಾಗಿ ಕಾಣಬಲ್ಲ. ಧರ್ಮದಿಂದ ನಿಷ್ಠೆಯಿಂದ ರಾಜ್ಯವಾಳಬಲ್ಲ. ಪ್ರಜೆಗಳಿಗೂ ಅವನನ್ನು ಕಂಡರೆ ಅದೆಷ್ಟು ಪ್ರೀತಿ. ಅಂತಹ ಶ್ರೀರಾಮನನ್ನು ನೀನು ಕಾಡಿಗೆ ಅಟ್ಟಿರುವೆಯಲ್ಲ, ನಿನಗೆ ಘೋರ ನರಕ ಕಾದಿದೆ. ಅತಿ ಹೀನಾಯವಾದ ಕೆಲಸವನ್ನು ಮಾಡಿ ನೀನು ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ತಂದುಬಿಟ್ಟೆ. ಪಾಪ, ಲಕ್ಷ್ಮಣ ಸೀತೆಯರು ಕಾಡಿಗೆ ಹೋದರಲ್ಲವೇ? ಅಯ್ಯೋ, ಆ ಜಾನಕಿ ರಾಜಕುಮಾರಿ ಕಾಡಿನಲ್ಲಿ ಅದೆಷ್ಟು ಕಷ್ಟಪಡುವರು. ಆಕೆ ಅರಮನೆಯನ್ನು ಬಿಟ್ಟಾಗ ನಿನಗೆ ದುಃಖವಾಗಲಿಲ್ಲವೇ? ಅಬ್ಬಾ, ನಿನ್ನದು ಕಲ್ಲು ಹೃದಯವೇ ಸರಿ. ಹೆಂಗಸರ ಮನಸ್ಸು ಮೃದುವಾಗಿರಬೇಕು. ಅವರು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು. ನಮ್ಮವರು ಬೇರೆಯವರು ಎಂದು ತಾರತಮ್ಯ ಮಾಡಬಾರದು. ಆದರೆ ನೀನು ಇದೆಲ್ಲವನ್ನು ಧಿಕ್ಕರಿಸಿ ನಡೆದಿದ್ದೀಯೇ. ನಿನ್ನ ಮನಸ್ಸು ಅತ್ಯಂತ ಕಠಿಣವಾದುದು. ಆದ್ದರಿಂದಲೇ ಅವರನ್ನು ಕಾಡಿಗೆ ಕಳುಹಿಸಿದ್ದೀಯೇ. ನೀನು ಯಾರಿಗೂ ಒಳ್ಳೆಯದನ್ನು ಬಯಸುವುದಿಲ್ಲ. ಇಲ್ಲದಿದ್ದರೆ ಶ್ರೀರಾಮನನ್ನು ವನವಾಸಕ್ಕೆ ಅಟ್ಟುತ್ತಿರಲಿಲ್ಲ. ನೀನು ನನಗೂ ಶ್ರೀರಾಮನಿಗೂ ಒಂದು ಭೇದವನ್ನು ಕಲ್ಪಿಸಿದ್ದೀಯೇ. ಪಾಪ,
ಆ ನನ್ನ ದೊಡ್ಡಮ್ಮಂದಿರು ಇದರಿಂದ ಎಷ್ಟು ದುಃಖಪಟ್ಟರೋ. ಓಹ್, ದಶರಥನ ಮರಣದ ಕಾರಣ ನನಗೆ ಈಗ ತಿಳಿಯಿತು. ಈ ನಿನ್ನ ಕುಹಕ ಬುದ್ಧಿಯಿಂದ, ಪಾಪ ಕಾರ್ಯದಿಂದ ದಶರಥ ಮಹಾರಾಜನ ಹೃದಯ ಒಡೆದು ಹೋಗಿದೆ. ಅಯ್ಯೋ, ಮಹಾರಾಜನು ತನ್ನ ಕೊನೆಯ ದಿನಗಳನ್ನು ಸುಖವಾಗಿ ಕಳೆಯಲಾಗಲಿಲ್ಲವಲ್ಲ. ಛೀ, ಮಕ್ಕಳ ಶೋಕದಿಂದಲೇ ರಾಜನು ಸಾಯುವಂತೆ ಮಾಡಿದ್ದೆಯೇ. ನೀನು ಬಹಳ ನೀಚ ಹೆಂಗಸು. ಹೆಂಗಸು ಒಳ್ಳೆಯ ಮನಸ್ಸಿನವಳಾಗಿದ್ದರೆ ಮನೆಯ ಸುಖ ಸಂತೋಷಗಳು ನೆಲೆಸುತ್ತವೆ. ಆದರೆ ನಿನ್ನಂತಹ ಪಾಪ ಬುದ್ಧಿಯವಳಾದರೆ ಆ ಮನೆ ಸ್ಮಶಾನದಂತಿರುತ್ತದೆ. ರಾಜ್ಯವನ್ನು ನಾನು ಸಂತೋಷದಿಂದ ಒಪ್ಪಿಕೊಂಡು ಬಿಡುತ್ತೇನೆ ಎಂದು ನೀನು ಭಾವಿಸಿದ್ದರೆ ಅದು ನಿನ್ನ ಭ್ರಮೆ. ರಾಮನಿಲ್ಲದ ರಾಜ್ಯ ನನಗೆ ಬೇಡ. ನಾನು ಕಾಡಿಗೆ ಹೋಗುತ್ತೇನೆ. ದೊಡ್ಡಮ್ಮಿಂದರನ್ನು ಕರೆದುಕೊಂಡು ಹೋಗುತ್ತೇನೆ. ಈ ರಾಜ್ಯದ ಎಲ್ಲ ಪ್ರಜೆಗಳು ನನ್ನೊಡನೆ ಬರುತ್ತಾರೆ. ನಾವೆಲ್ಲ ಕಾಡಿಗೆ ಹೊರಟು ಹೋಗುತ್ತೇವೆ. ನೀನು ಈ ಅರಮನೆಯಲ್ಲಿ ಇರು. ನೀನಿಚ್ಛೆ ಬಂದಂತೆ ವರ್ತಿಸು. ನನಗೆ ನಿನ್ನ ಮುಂದೆ ನಿಲ್ಲಲು ಅಸಹ್ಯವಾಗುತ್ತಿದೆ ಎಂದು ಭರತನು ಮೇಲೆದ್ದನು. ಅಷ್ಟು ಹೊತ್ತಿಗೆ ಕೌಸಲ್ಯ ಸುಮಿತ್ರೆಯರು ಅಲ್ಲಿಗೆ ಬಂದರು. ಅವರನ್ನು ಕಂಡು ಭರತನ ದುಃಖ ಉಮ್ಮಳಿಸಿತು. ತನ್ನ ತಾಯಿ ಮಾಡಿರುವ ದುಷ್ಕೃತ್ಯದಿಂದ ಅವರೆಷ್ಟು ಕ್ಷೋಭೆಗೊಂಡಿರುವರೋ ಎಂದು ಅವನು ಪರಿತಾಪಪಟ್ಟನು. ಅವನು ಕೌಸಲ್ಯನ್ನು ಕುರಿತು, ಅಮ್ಮ, ನನ್ನನ್ನು ಕ್ಷಮಿಸಿ. ನನಗೆ ಇಲ್ಲಿ ನಡೆದ ಸಂಗತಿ ಏನೇನೂ ತಿಳಿಯದು. ನಮ್ಮ ತಾಯಿ ಮಾಡಿರುವ ಪಾಪಕೃತ್ಯದಿಂದ ನನಗೆ ತುಂಬ ನಾಚಿಕೆಯಾಗಿದೆ. ಅವಳು ನನಗೆ ರಾಜ್ಯ ಬೇಕೆಂದು ಕೇಳಿರುವುದು ಅತ್ಯಂತ ಹೀನವಾದ ಕೆಲಸ. ನನ್ನ ತಾಯಿ ವರ್ತನೆಗಾಗಿ ನಾನು ನಿಮ್ಮ ಕ್ಷಮೆ ಬೇಡುತ್ತೇನೆ. ಅಮ್ಮ, ನನಗೆ ಖಂಡಿತ ರಾಜ್ಯದ ಲೋಭವಿಲ್ಲ. ಈ ಕೋಸಲ ದೇಶಕ್ಕೆ ರಾಜನಾಗಬೇಕಾದವನು ನಮ್ಮ ಹಿರಿಯಣ್ಣ ಶ್ರೀರಾಮನೇ ಹೊರತು ಬೇರಾರೂ ಅಲ್ಲ. ಅವನ ರಾಜ್ಯವನ್ನು ಆಳುವುದಕ್ಕೆ ನಾನು ಸಮ್ಮತಿಸುತ್ತೇನೆ ಎಂದು ನನ್ನ ತಾಯಿ ಅದು ಹೇಗೆ ಭಾವಿಸಿದಳೋ ನನಗೆ ತಿಳಿಯದು. ಕನಸು ಮನಸ್ಸಿನಲ್ಲಿ ಸಹ ನಾನು ಈ ರಾಜ್ಯಕ್ಕಾಗಿ ಹಂಬಲಿಸಿದವನಲ್ಲ. ದಯವಿಟ್ಟು ನನ್ನನ್ನು ನಂಬಿ. ನಾನು ಖಂಡಿತ ನಿರಪರಾಧಿ. ತಾಯಿ, ನಮ್ಮಣ್ಣ ಶ್ರೀರಾಮಚಂದ್ರನು ಕಾಡಿಗೆ ಹೋಗಬೇಕೆಂದು ನಾನು ಎಂದಾದರೂ ಇಚ್ಛಿಸಿದ್ದರೆ, ನನಗೆ ಪಟ್ಟಾಭಿಷೇಕವಾಗಬೇಕೆಂದು ನಾನು ಅಪೇಕ್ಷಿಸಿದ್ದರೆ, ನನಗೆ ಗುರುಪದೇಶದಿಂದ ಬಂದಿರುವ ಎಲ್ಲ ಜ್ಞಾನವು ನಶಿಸಿ ಹೋಗಲಿ. ಗೋವನ್ನು ಹಿಂಸಿಸಿದವರಿಗೆ ಬರುವ ದುರ್ಗತಿ ಒದಗಲಿ. ಸೇವಕರಿಂದ ಕೆಲಸ ಮಾಡಿಸಿಕೊಂಡು ಅವರಿಗೆ ಸಂಬಳ ಕೊಡದ ದುಷ್ಟ ಯಜಮಾನನಿಗೆ ಒದಗುವ ಪಾಪ ನನಗೆ ಬರಲಿ. ಪ್ರಜೆಗಳನ್ನು ಮಕ್ಕಳಂತೆ ಸಲಹುವ ರಾಜನಿಗೆ ಕೇಡನ್ನೆಣಿಸುವ ರಾಜದ್ರೋಹಿಗೆ ಬರುವ ಪಾಪ ನನ್ನನ್ನು ಸುತ್ತಿಕೊಳ್ಳಲಿ. ಕಾಲ ಕಾಲಕ್ಕೆ ಪ್ರಜೆಗಳಿಂದ ಕಂದಾಯ ವಸೂಲು ಮಾಡಿಯೂ ಅವರಿಗೆ ಯಾವ ಸೌಕರ್ಯಗಳನ್ನು ಒದಗಿಸಿದ ರಾಜನಿಗೆ ಬರುವ ಹೀನಸ್ಥಿತಿ ನನಗೆ ಬರಲಿ. ಯುದ್ಧರಂಗದಿಂದ ಹೆದರಿ ಓಡಿ ಬರುವ ಹೇಡಿಗೆ ಒದಗುವ ದುರ್ಗತಿ ನನಗೆ ಬರಲಿ. ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸದೆ ತಾನು ಮಾತ್ರ ಕದ್ದು ತಿನ್ನುವ ಮನೆಯ ಒಡೆಯನಿಗೆ ಉಂಟಾಗುವ ಪಾಪ ನನ್ನನ್ನು ಆವರಿಸಲಿ. ನನ್ನಲ್ಲಿ ವಿಶ್ವಾಸವಿರಿಸುವ ಗೆಳೆಯನಿಗೆ ಕೆಡುಕು ಮಾಡುವ ಮಿತ್ರದ್ರೋಹಿಗೆ ಒದಗುವ ದುರ್ದಶೆ ನನಗೂ ಬರಲಿ. ಅಮ್ಮ, ಅಣ್ಣನು ಕಾಡಿಗೆ ಹೋಗುವುದಕ್ಕೆ ನಾನು ಸಮ್ಮತಿಸಿದ್ದರೆ, ರಾಜ್ಯ ನನಗೇ ದೊರಕಲೆಂಬ ಸ್ವಾರ್ಥ ನನಗಿದ್ದರೆ, ಕೆರೆಗೆ ವಿಷ ಹಾಕಿ ಜನರನ್ನು ಸಾಯಿಸಿದ ಸಮಾಜದ್ರೋಹಿಯು ಅನುಭವಿಸಿದ ಪಾಪವನ್ನು ನಾನು ಅನುಭವಿಸುವಂತಾಗಲಿ. ಬಾಯಾರಿ ಬಂದು ಬೇಡಿದವನಿಗೆ ನೀರು ಕೊಡದಿರುವ ಪಾಪಿ ಗತಿ ನನಗೆ ದೊರಕಲಿ. ಎಳೆಗರುವಿಗೂ ಕುಡಿಯುವುದಕ್ಕೆ ಉಳಿಸದೆ ಎಲ್ಲ ಹಾಲನ್ನು ತಾನೇ ಕರೆದುಕೊಳ್ಳುವವನಿಗೆ ಉಂಟಾಗುವ ಕೆಟ್ಟ ಗತಿ ನನಗೂ ಆಗಲಿ. ಮಡದಿ ಮಕ್ಕಳನ್ನು ಬಿಟ್ಟು ತಾನೊಬ್ಬನೇ ಮೃಷ್ಟಾನ್ನ ಸವಿಯುವ ಸ್ವಾರ್ಥಿಗೆ ದೊರಕುವ ಶಿಕ್ಷೆ ನನಗೂ ದೊರಕಲಿ. ಧನವಿದ್ದು ಸಹ ಸೇವಾ ಕಾರ್ಯ ಮಾಡದ ಲೋಭಿಗೆ ಆಗುವ ಪಾಪ ನನಗೂ ಆಗಲಿ. ಹೆಂಡ ಕುಡುಕ, ಸ್ತ್ರೀಲೋಲ, ಜೂಜುಕೋರರಿಗೆ ಕಾದಿರುವ ಭೀಕರ ಪರಿಣಾಮ ನನಗೂ ಉಂಟಾಗಲಿ. ತಂದೆ ತಾಯಿಗಳು, ಗುರು ಹಿರಿಯರ ಸೇವೆ ಸಲ್ಲಿಸಿದ ಪಾಪಿಯೂ ಹೋಗುವ ರೌರವ ನರಕಕ್ಕೆ ನಾನು ಹೋಗುವಂತಾಗಲಿ. ಕೊಲೆಗಾರರಿಗೆ, ಕಳ್ಳರಿಗೆ ಸುತ್ತಿಕೊಳ್ಳುವ ಪಾಪ ನನಗೂ ಆಗಲಿ. ಮೂಕ ಜೀವಿಗಳನ್ನು ಹಿಂಸಿಸುವವನಿಗೆ ಒದಗುವ ಅಧೋಗತಿ ನನಗೂ ಆಗಲಿ. ಮೋಸಗಾರನು, ಕ್ರೂರಿಯೂ ಚಾಡಿಕೋರನೂ ಆಗಿರುವ ನೀಚನ ಗತಿ ನನಗೂ ಆಗಲಿ. ಜನರು ಜಗಳಾಡುತ್ತಿರುವಾಗ ಅದನ್ನು ಬಿಡಿಸುವ ಪ್ರಯತ್ನ ಮಾಡದೆ ಜಗಳವಾಡಲು ಹುರಿದುಂಬಿಸುವವನಿಗೆ ದೊರಕುವ ಕಠಿಣ ಶಿಕ್ಷೆ ನನಗೂ ಆಗಲಿ ಎಂದು ದುಃಖೋದ್ವೇಗದ ಮಾತುಗಳನ್ನಾಡುತ್ತಾ ಭರತನು ಹಾಗೆ ಎಚ್ಚರ ತಪ್ಪಿ ಬಿದ್ದುಬಿಟ್ಟನು. ಭರತನ ಮಾತುಗಳನ್ನು ಕೇಳಿ ಕೌಸಲ್ಯ ಮತ್ತು ಸುಮಿತ್ರೆಯರ ಕಣ್ಣುಗಳಲ್ಲಿ ನೀರಿನ ಕೋಡಿ ಹರಿದು ಬಂತು. ಅವರು ಓಡೋಡಿ ಬಂದು ಅವನನ್ನು ಅಪ್ಪಿಕೊಂಡು ಅವನ ತಲೆ ನೇವರಿಸಿ ಶೈತ್ಯೋಪಚಾರ ಮಾಡಿ ಎಚ್ಚರಗೊಳಿಸಿದರು. ಕೌಸಲ್ಯೆಯು ಭರತನ ಕಣ್ಣೀರು ಒರೆಸುತ್ತಾ, ಮಗು, ನನಗೆ ನಿನ್ನ ಮನಸ್ಸು ತಿಳಿಯದೆ, ನಿನ್ನ ಮನಸ್ಸಿನಲ್ಲಿ ಒಂದಿಷ್ಟು ಕಲ್ಮಶವಿಲ್ಲವೆಂದು ನನಗೆ ಗೊತ್ತಿಲ್ಲವೇ? ಕಂದ, ಇಷ್ಟೊಂದು ಉದ್ವೇಗಗೊಳ್ಳಬೇಡ. ಆಗಿರುವ ಕಹಿ ಘಟನೆಯನ್ನು ಮರೆಯಲು ಪ್ರಯತ್ನಿಸು ಎಂದಳು. ಆ ಹೊತ್ತಿಗೆ ಸರಿಯಾಗಿ ಮಂಥರ್ಯು ಅಲ್ಲಿಗೆ ಬಂದಳು. ಭರತನು ತನ್ನ ಪಟ್ಟಾಭಿಷೇಕದ ವಿಷಯ ತಿಳಿದು ಸಂತೋಷಗೊಂಡು ನನಗೇನಾದರೂ ಬಹುಮಾನ ಕೊಡಬಹುದು ಎಂಬ ಆಸೆಯನ್ನು ಅವಳು ಹೊಂದಿದ್ದಳು. ಆದರೆ ಅವಳನ್ನು ನೋಡಿದ ಕೂಡಲೇ ಭರತ ಶತ್ರುಘ್ನರಿಗೆ ಕೋಪದಿಂದ ಮೈ ಉರಿದು ಹೋಯಿತು. ಶತ್ರುಘ್ನನಂತೂ ಕತ್ತಿಯನ್ನು ಸೆಳೆದುಕೊಂಡು ಈ ಗೂನಿಯನ್ನು ಕೊಂದು ಬಿಡುತ್ತೇನೆ ಎನ್ನುತ್ತಾ ಅವಳಿದ್ದ ಕಡೆಗೆ ಧಾವಿಸಿದನು. ಆಗ ಭರತನೇ ಅವನನ್ನು ತಡೆದನು. ತಮ್ಮ, ನನಗೂ ಈ ದರಿದ್ರದವಳನ್ನು ಕೊಂದು ಬಿಡಬೇಕೆಂದು ಅನಿಸುತ್ತದೆ. ಆದರೆ ನಾವು ಈ ಗೂನಿಯನ್ನು ಕೊಂದೆವೆಂದು ತಿಳಿದರೆ ಶ್ರೀರಾಮನ ನಮ್ಮೊಡನೆ ಮಾತೇ ಆಡುವುದಿಲ್ಲ. ಅಷ್ಟೇ ಅಲ್ಲ, ಅವನು ಮತ್ತೆ ಅಯೋಧ್ಯೆಗೆ ಹಿಂತಿರುಗುವುದಿಲ್ಲ.
ಆದ್ದರಿಂದ ಶ್ರೀರಾಮನಿಗೆ ಹೆದರಿಕೊಂಡು ನಾವೀಗ ಸುಮ್ಮನೆ ಇರಬೇಕಾಗಿದೆ ಎಂದು ಶತ್ರುಘ್ನನನ್ನು ತಡೆದನು. ಕೌಸಲ್ಯು ಮತ್ತೊಮ್ಮೆ ಭರತ ಶತ್ರುಘ್ನರನ್ನು ಅನೇಕ ರೀತಿಗಳಲ್ಲಿ ಸಂತೈಸಿದಳು. ಸ್ವಲ್ಪ ಸಮಯದಲ್ಲಿ ವಸಿಷ್ಠರು ಅಲ್ಲಿಗೆ ಬಂದರು. ಭರತ, ನಿನ್ನ ದುಃಖ ಏನೆಂದು ನನಗೆ ಅರ್ಥವಾಗುತ್ತದೆ. ಆದರೆ ಇದು ದುಃಖ ಪ್ರದರ್ಶನಕ್ಕೆ ಸಮಯವಲ್ಲ. ನೀನೀಗ ಮೊದಲನೆಯದಾಗಿ ನಿಮ್ಮ ತಂದೆಯವರ ಶವ ಸಂಸ್ಕಾರ ಮಾಡಬೇಕು. ಮಿಕ್ಕ ವಿಷಯದ ಬಗ್ಗೆ ಆಮೇಲೆ ವಿಚಾರ ಮಾಡೋಣ ಎಂದರು. ಭರತನು, ಗುರುಗಳೇ, ನನ್ನ ಚಿಂತೆ ಬೇರೇನೂ ಅಲ್ಲ. ರಾಜ್ಯದ ಹಿರಿಯರೇ ಹೀಗೆ ಅನ್ಯಾಯವಾಗಿ ನಡೆದುಕೊಂಡರೆ ರಾಜ್ಯದ ಗತಿಯೇನು? ನಮ್ಮ ತಾಯಿಯೇ ನೀಚ ಕಾರ್ಯಗಳನ್ನು ಮಾಡಿದರೆ ಪ್ರಜೆಗಳ ಪಾಡೇನು ಎಂದು ನಿಟ್ಟುಸಿರು ಬಿಡುತ್ತಾ ತಂದೆಯವರ ಶವ ಸಂಸ್ಕಾರಗಳನ್ನು ಮಾಡಲು ಸಿದ್ಧನಾದನು. ದಶರಥ ಮಹಾರಾಜನ ಶವವನ್ನು ಎಣ್ಣೆಯ ಕೊಪ್ಪರಿಗೆಯಿಂದ ತೆಗೆದರು. ಮಹಾರಾಜನ ಶವವನ್ನು ನೋಡಿದ ಕೂಡಲೇ ಭರತನ ದುಃಖ ಉಮ್ಮಳಿಸಿ ಬಂತು. ತಾನು ಅಜ್ಜನ ಮನೆಗೆ ಹೋಗಿ ಬರುವಷ್ಟರಲ್ಲಿ ಎಷ್ಟೊಂದು ಅನಾಹುತ ನಡೆದು ಹೋಯಿತಲ್ಲ ಎಂದು ಮಮ್ಮಲ ಮರುಗಿದನು. ಮಹಾರಾಜನ ಮೃತದೇಹವನ್ನು ಪಲ್ಲಕ್ಕಿಯಲ್ಲಿಟ್ಟು ದೊಡ್ಡ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋದರು. ದಾರಿಯಲ್ಲಿ ಅಪಾರವಾದ ಜನಸಂದಣಿ. ತಮ್ಮ ರಾಜನ ಅಂತಿಮ ದರ್ಶನವನ್ನು ಮಾಡಲೆಂದು ಜನಸಾಗರವೇ ನೆರೆದಿತ್ತು. ಮೆರವಣಿಗೆಯಲ್ಲಿ ಭರತ ಶತ್ರುಘ್ನರು, ಮಂತ್ರಿಗಳು, ಆಸ್ಥಾನಿಕರು, ಋತ್ವಿಜರು ಭಾಗವಹಿಸಿದ್ದರು. ರಾಜನ ದೇಹವನ್ನು ಚಿತಿಯಲ್ಲಿಟ್ಟ ನಂತರ ಭರತನು ಶಾಸ್ತ್ರೋಕ್ತವಾಗಿ ಅಗ್ನಿಸ್ಪರ್ಶ ಮಾಡಿದನು. ಸಾಮಗರು ಸಾಮಗಾನ ಮಾಡಿದರು. ದಶರಥನ ದೇಹ ಬೆಂಕಿಯಲ್ಲಿ ಉರಿಯುತ್ತಿದ್ದಾಗ ಪುರಜನರು ದುಃಖದಿಂದ ಕಂಗೆಟ್ಟರು. ಹೆಂಗಸರು, ಮಕ್ಕಳು ಆರ್ತರಾಗಿ ಅಳುತ್ತಾ ಅಗಲಿದ ರಾಜನಿಗೆ ತಮ್ಮ ಬಾಷ್ಪಾಂಜಲಿಯನ್ನು ಅರ್ಪಿಸಿದರು. ಚಿತೆ ಭಸ್ಮವಾದ ಮೇಲೆ ಎಲ್ಲರೂ ಭಾರವಾದ ಹೃದಯದೊಂದಿಗೆ ನಗರಕ್ಕೆ ಹಿಂತಿರುಗಿದರು. 10 ದಿನಗಳ ಕಾಲ ಎಲ್ಲ ವಿಧಿಗಳೂ ನಡೆದವು. ಭರತನು ಅಗಾಧವಾಗಿ ದಾನ ಧರ್ಮಗಳನ್ನು ಮಾಡಿದನು. ಆದರೆ ಅವನ ದುಃಖ ಮಾತ್ರ ಕಡಿಮೆಯಾಗಲಿಲ್ಲ. ಪ್ರತಿದಿನ ತಂದೆಯನ್ನು ನೆನೆದು ಕಂಬನಿ ಸುರಿಸುತ್ತಿದ್ದನು.